ನೀವು ತುಂಬ ಕಷ್ಟದಲ್ಲಿದ್ದಾಗ ನಿಮ್ಮ ಫ್ರೆಂಡ್ಸ್ನ ಫ್ಯಾಮಿಲಿ ಮೆಂಬರ್ಸ್ನ ದುಡ್ಡು ಕೇಳಿರ್ತೀರಾ. ನಾಳೆ ಕೊಡ್ತೀನಿ, ನಾಳೆ ಸಂಜೆ ಕೊಡ್ತೀನಿ, ನಾಳೆ ಮಧ್ಯಾಹ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಸಮಯಕ್ಕೆ ಕೈ ಕೊಟ್ಟಿರ್ತಾರೆ. ಅಂಥ ಟೈಮಲ್ಲಿ ಒಂದು ಸಿಂಪಲ್ ವೇ ಇದೆ. ಈ ಅಪ್ಲಿಕೇಶನ್ನ ಓಪನ್ ಮಾಡಿ ಸ್ವಲ್ಪ ಡೀಟೇಲ್ಸ್ನ ತುಂಬಿದ್ರೆ ಸಾಕು, ಇನ್ಸ್ಟೆಂಟಾಗಿ ನಿಮಗೆ ಅಪ್ ಟು 10 ಲಕ್ಷ ರೂಪಾಯಿವರೆಗೂ ಲೋನ್ ಅನ್ನೋದಾದರೆ ಸಿಗುತ್ತೆ. ಯಾವುದೇ ಅಡಮಾನ ಬೇಡ, ಯಾವುದೇ ಅವಮಾನ ಬೇಡ, ಮನಿ ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅನ್ನೋದಾದರೆ ಬರುತ್ತೆ. ಹಾಗಾದರೆ ಯಾವ ಅಪ್ಲಿಕೇಶನ್ನು ಹೇಗೆ ಇನ್ಸ್ಟಾಲ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದಾದರೆ ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದಾದರೆ ಕಾಣಿಸುತ್ತೆ. ಈ ಅಪ್ಲಿಕೇಶನಲ್ಲಿ ಸ್ಟಾರ್ಟಿಂಗ್ ಪರ್ಸನಲ್ ಲೋನಾಗೆ 10 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ. ಇಲ್ಲಿ ಬಿಸ್ನೆಸ್ ಲೋನ್ ಅಂತ ಹೇಳಿದರೆ 1 ಕೋಟಿವರೆಗೂ ಕೊಡ್ತೀವಿ ಅಂತ ಹೇಳಿದ್ದಾರೆ. 2 ವೀಲರ್ ಲೋನು 5 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಲೋನ್ ಎಗೇನೆಸ್ಟ್ ಪ್ರಾಪರ್ಟಿ, ನಿಮ್ಮ ಹತ್ರ ಏನಾದರೂ ಪ್ರಾಪರ್ಟಿ ಇತ್ತು ಅಂತಂದರೆ 1 ಕೋಟಿವರೆಗೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಕೋಬೋದು ಪರ್ಸನಲ್ ಲೋನು ನೋ ಮೋರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಿಮಗೆ ಏನೇನು ಬೇಕಾಗುತ್ತೆ, ಫ್ಯೂಚರ್ಸ್ ಏನೇನಿದೆ, ಬಡ್ಡಿ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಮೆನ್ಷನ್ ಅನ್ನೋದಾದರೆ ಮಾಡಿರ್ತಾರೆ, ನೋಡ್ಕೋಬೋದು. ಫ್ಯೂಚರ್ಸ್ ನೋಡೋದಾದರೆ ಈ ಅಪ್ಲಿಕೇಶನಲ್ಲಿ 6,000ದಿಂದ 10 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತೀವಿ ಅಂತ ಹೇಳಿದರೆ, ಇದು ನಾನು ಆಮೇಲೆ ಎಕ್ಸ್ಪ್ಲೈನ್ ಅನ್ನೋದಾದರೆ ಮಾಡ್ತೀನಿ. ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ 21 ವರ್ಷ ಏಜ್ ಆಗಿರಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಕ್ಲಿಯರ್ ಪಿಕ್ಚರ್ ಆಗಿ ನಿಮಗೆ ಮೆನ್ಷನ್ ಅನ್ನೋದಾದರೆ ಮಾಡಿದ್ದಾರೆ, ನೋಡ್ಕೋಬೋದು. ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಪಾನ್ ಕಾರ್ಡು, ಅಡ್ರೆಸ್ ಪ್ರೂಫು, ಮತ್ತು ಇಲ್ಲಿ ಎಂಪ್ಲಾಯೀಸ್ ಸ್ಟೇಟಸ್ ಏನಿದೆ ಅಂತ ಹೇಳ್ಬಿಟ್ಟು ಕೊಡಬೇಕಾಗುತ್ತೆ. ನೀವು ಸ್ಯಾಲರಿಡ್ ಆಗಿದ್ದರೆ ಸ್ಯಾಲರಿಡ್ ಅಂತ ಕೊಡಬೇಕಾಗುತ್ತೆ, ಮತ್ತು ಫೀಸಸ್ ಅಂತ ಹೇಳಿದ್ದಾರೆ, ನೋಡ್ಕೋಬೋದು. ಇದನ್ನು ನೀವು ಕ್ಲಿಯರಾಗಿ ನೋಡ್ಕೊಳ್ಬೇಕಾಗತ್ತೆ. ಎಷ್ಟೆಷ್ಟು ತೊಗೊಂಡ್ರೆ ಎಷ್ಟೆಷ್ಟು ಚಾರ್ಜಸ್ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ನಿಮಗೆ ಏನೇನು ಅಪ್ಲಿಕೇಶನ್ಗೆ ರಿಕ್ವೈರ್ಮೆಂಟ್ ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ, ನೋಡ್ಕೋಬೋದು. ಒಂದು ಮೊಬೈಲ್ ನಂಬರ್ ಇರಬೇಕಾಗುತ್ತೆ, ಇಮೇಲ್ ಅಡ್ರೆಸ್ ಇರಬೇಕಾಗುತ್ತೆ, ಫಸ್ಟ್ ನೇಮು ಲಾಸ್ಟ್ ನೇಮ್ ಇರಬೇಕಾಗುತ್ತೆ, ಆಧಾರ್ ಕಾರ್ಡಲ್ಲಿ ಏನಿರುತ್ತೋ ಅದನ್ನೇ ಕೊಡಿ, ಪಾನ್ ಕಾರ್ಡಲ್ಲಿ ಏನಿರುತ್ತೋ ಅದನ್ನೇ ಕೊಡಿ. ಮತ್ತು ಇಲ್ಲಿ ನೋಡ್ಕೋಬೋದು ಡೇಟ್ ಆಫ್ ಬರ್ತ್ ಏನಿದೆಯೋ ಅದನ್ನು ಕೊಡಬೇಕಾಗುತ್ತೆ, ಜೆಂಡರ್ ಮೇಲ ಫೀಮೇಲ ಅಂತ ಕೊಡಬೇಕಾಗುತ್ತೆ, ಪಾನ್ ಕಾರ್ಡ್ ನಂಬರ್ ಕೊಡಬೇಕಾಗುತ್ತೆ, ಎಂಪ್ಲಾಯಿ ಟೈಪ್ ಏನು ಅನ್ನೋದು ಕೊಡಬೇಕಾಗುತ್ತೆ, ಮಂತ್ಲಿ ಇನ್ಕಮ್ ಎಷ್ಟು ಬರ್ತಿದೆ ಅನ್ನೋದು ಕೊಡಬೇಕಾಗುತ್ತೆ, ಕಂಪ್ನಿ ಟೈಪ್ ಏನು ಅಂತ ಅನ್ನೋದು ಕೊಡಬೇಕಾಗುತ್ತೆ, ನಿಮ್ಮ ಅಡ್ರೆಸ್ ಪ್ರೂಫ್ ಏನು ಅನ್ನೋದು ಕೊಡಬೇಕಾಗುತ್ತೆ, ಕರೆಂಟ್ ಅಡ್ರೆಸ್ ಏನು ಅನ್ನೋದು ಕೊಡಬೇಕಾಗುತ್ತೆ, ಎಜುಕೇಷನ್ ಏನಾಗಿದೆ ಅನ್ನೋದು ಕೊಡಬೇಕಾಗುತ್ತೆ. ಇಷ್ಟು ಸಿಂಪಲ್ ಸ್ಟೆಪ್ಸ್ನ ಫಿಲ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ಈ ಅಪ್ಲಿಕೇಶನಲ್ಲಿ ಖಂಡಿತವಾಗ್ಲೂ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದರೆ ಕೊಡ್ತಾರೆ. ಮೆರಿಟ್ರಲ್ ಸ್ಟೇಟಸ್ ನೀವು ಸಿಂಗಲ್ ಮ್ಯಾರಿಡಾ ಡಿವೋರ್ಸ್ಡ್ ಅಂತ ಕೊಡಬೇಕಾಗುತ್ತೆ, ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನೋದು ಅಪ್ಲೋಡ್ ಅನ್ನೋದಾದರೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕಂಟಿನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇದನ್ನೆಲ್ಲ ಡೈರೆಕ್ಟಾಗಿ ಅಪ್ಲೋಡ್ ಅನ್ನೋದಾದರೆ ಮಾಡಿದ್ದೀರಾ ಅನ್ನೋದಾದರೆ ಅಪ್ಲೈ ಮಾಡಿದ್ದೀರಾ ಅನ್ನೋದಾದರೆ ಇನ್ಸ್ಟೆಂಟಾಗಿ ಈ ಅಪ್ಲಿಕೇಶನಲ್ಲಿ ಲೋನ್ ಅನ್ನೋದಾದರೆ ಪ್ರೊವೈಡ್ ಮಾಡ್ತಾರೆ. ಸ್ಟಾರ್ಟಿಂಗು KYC ಅನ್ನೋದಾದರೆ ನಿಮ್ಮ ಪಾನ್ ಕಾರ್ಡು, ಆಧಾರ್ ಕಾರ್ಡು, ಸೆಲ್ಫಿ ಅನ್ನೋದು ನೀವು ಕೊಡಬೇಕಾಗುತ್ತೆ. ಇದು ಮ್ಯಾಂಡ್ರೇಟ್ರಿ ರಿಕ್ವೈರ್ ಇರುತ್ತೆ. ಮತ್ತು ಜನರಲ್ ಇನ್ಫಾರ್ಮೇಷನ್ ಕಡೆ ನಿಮ್ಮ ನೇಮು, ಡೇಟ್ ಆಫ್ ಬರ್ತು ಅದನ್ನು ಕೊಡಬೇಕಾಗುತ್ತೆ. ಇಲ್ಲಿ ಲಾಸ್ಟ್ ಸ್ಟೆಪ್ಪು ನೋಡಿಕೊಂಡು ಕೊಡಬೇಕಾಗುತ್ತೆ. ರೆಫರೆನ್ಸ್ ಕಾಂಟ್ಯಾಕ್ಟ್ ಅಂತ ಇದೆಯಲ್ಲ, ನಿಮ್ಮ ತಂದೆದಾಗಿರ್ಬೋದು, ನಿಮ್ಮ ತಾಯಿದಾಗಿರ್ಬೋದು ಕೇಳ್ತಾರೆ, ಅಥವಾ ಸಿಸ್ಟರ್ದಾಗಿರ್ಬೋದು, ಅದನ್ನೆಲ್ಲ ನೋಡಿಕೊಂಡು ಕೊಡಬೇಕಾಗುತ್ತೆ. ನಿಮ್ದು ಇನ್ನೊಂದು ನಂಬರ್ ಇದ್ದರೆ ಕೊಡಿ, ಯಾಕಂತಂದರೆ ಅವ್ರು ಕಾಲ್ ಅನ್ನೋದಾದರೆ ಮಾಡ್ತಾರೆ ನೀವು ಲೋನ್ ರಿಪೇಮೆಂಟ್ ಮಾಡದೇ ಇರೋ ಟೈಮಲ್ಲಿ. ಸೊ ಅದಕ್ಕೆ ನೋಡ್ಕೊಂಡು ಅನ್ನೋದಾದರೆ ಕೊಡಿ. ಸೊ ಇಷ್ಟು ಫಿಲ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ಈ ಅಪ್ಲಿಕೇಶನಲ್ಲಿ 10 ಲಕ್ಷ ರೂಪಾಯಿವರೆಗೂ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದರೆ ಕೊಡ್ತಾರೆ. ಸೊ ಇಲ್ಲಿ ನೋಡ್ಕೋಬೋದು KYC, ಪ್ರೊಫೈಲು ಮತ್ತು ರೆಫರೆನ್ಸ್ ಅಂತ ಹೇಳ್ಬಿಟ್ಟು ಇಷ್ಟು ಕಾಣಿಸುತ್ತೆ. ಇಷ್ಟನ್ನ ಫಿಲ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ನಿಮಗೆ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದರೆ ಕೊಡ್ತಾರೆ. ಅಕಸ್ಮಾತ್ ಏನಾದರೂ ಈ ಅಪ್ಲಿಕೇಶನಲ್ಲಿ ನಿಮಗೆ ₹1 ಸಾಲ ಸಿಗಲಿಲ್ಲ ಅನ್ನೋ ಟೈಮಲ್ಲಿ ಫ್ರೆಂಡ್ಸ್, ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ಸ್ಟಾರ್ಟಿಂಗಲ್ಲೇ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೆ ಸಾಕು, ಇನ್ಸ್ಟೆಂಟಾಗಿ ನಿಮಗೆ ಅಪ್ ಟು 2 ಲಕ್ಷ ರೂಪಾಯಿವರೆಗೂ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದರೆ ಕೊಡ್ತಾರೆ. ಕೆಳಗಡೆ ಬ್ರಾಂಚ್ ಲೋನ್ ಆ್ಯಪ್ ಲಿಂಕ್ ಅಂತ ಇನ್ನೊಂದು ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನಲ್ಲೂ ಅಷ್ಟೇ ನಿಮಗೆ ಅಪ್ ಟು 5 ಲಕ್ಷ ರೂಪಾಯಿವರೆಗೂ ಇನ್ಸ್ಟೆಂಟಾಗಿ ಎಲ್ರಿಗೂ ಸಾಲ ಅನ್ನೋದಾದರೆ ಕೊಡ್ತಿದ್ದಾರೆ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪು, ಟೆಲಿಗ್ರಾಮ್ ಗ್ರೂಪ್ ಅನ್ನೋದಾದರೆ ಕೊಟ್ಟಿರ್ತೀನಿ, ಬೇಗ ಜಾಯ್ನ್ ಅನ್ನೋದಾದರೆ. ಹಾಗೆ ಹೊಸ ಅಪ್ಡೇಟ್ಸ್ ಏನಾದರೂ ಇತ್ತು ಅಂತಂದರೆ ನಾನು ನಿಮಗೆ ಅಪ್ಡೇಟ್ ಅನ್ನೋದಾದರೆ ಮಾಡ್ತಿರ್ತೀನಿ. ಫ್ರೆಂಡ್ಸ್, ಇನ್ನು ಮೈನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದರೆ ಈ ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಹೇಗಿರುತ್ತೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್, ಈ ಅಪ್ಲಿಕೇಶನಲ್ಲಿ ನಾನು ಮೊದಲೇ ಹೇಳ್ದಂಗೆ 6,000ದಿಂದ 10 ಲಕ್ಷ ರೂಪಾಯಿವರೆಗೂ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದರೆ ಕೊಡ್ತಾರೆ. ಇಂಟ್ರೆಸ್ಟ್ ರೇಟ್ ನೋಡೋದಾದರೆ 12%ಇಂದ 28% ಇಂಟ್ರೆಸ್ಟ್ ರೇಟ್ ಅನ್ನೋದಾದರೆ ಇರುತ್ತೆ. ಇಲ್ಲಿ ಟೆನ್ಯೂರ್ ನೋಡೋದಾದರೆ 6 ತಿಂಗಳಿಂದ 60 ತಿಂಗಳವರೆಗೂ ಟೆನ್ಯೂರ್ ಅನ್ನೋದಾದರೆ ಕೊಡ್ತಾರೆ. APR ರೇಂಜ್ ನೋಡೋದಾದರೆ 17%ಇಂದ 50% APR ರೇಂಜ್ ಅನ್ನೋದಾದರೆ ಇರುತ್ತೆ. ಅಪ್ಲಿಕೇಶನ್ ಲಿಂಕ್ ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದಾದರೆ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಈ ಅಪ್ಲಿಕೇಶನಲ್ಲಿ 50,000 ರೂಪಾಯಿ ನೀವು ಸಾಲ ತೊಗೊತಿದ್ದೀರಾ ಅಂದ್ಕೊಳ್ಳಿ. ಟೆನ್ಯೂರ್ 12 ತಿಂಗಳು ಹಾಕ್ಕೊಂಡಿದ್ದೀರಾ ಅನ್ನೋದಾದರೆ ರೇಟ್ ಆಫ್ ಇಂಟ್ರೆಸ್ಟ್ ರೇಟು 20% ಅನ್ನೋದಾದರೆ ಇರುತ್ತೆ. ಪ್ರೊಸೆಸಿಂಗ್ ಫೀಸ್ ನೋಡೋದಾದರೆ 1,250 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಅನ್ನೋದಾದರೆ ಪೇ ಮಾಡ್ಕೋಬೇಕಾಗುತ್ತೆ. ಆನ್ ಬೋರ್ಡಿಂಗ್ ಚಾರ್ಜಸ್ ಅಂತ ಹೇಳ್ಬಿಟ್ಟು 200 ರೂಪಾಯಿ ಚಾರ್ಜ್ ಮಾಡ್ತಾರೆ. GST ಅಂತ ಹೇಳ್ಬಿಟ್ಟು 261 ರೂಪಾಯಿ ಮಾಡ್ತಾರೆ.
ಹೇಳ್ತಾರೆ. ಟೋಟಲ್ ಇಂಟ್ರೆಸ್ಟ್ ರೇಟ್ ಆಗೋದು 5,580 ರೂಪಾಯಿ ಅನ್ನೋದಾದರೆ ಟೋಟಲ್ ಇಂಟ್ರೆಸ್ಟ್ ರೇಟ್ ಅನ್ನೋದಾದರೆ ಆಗುತ್ತೆ. EMI ನೋಡೋದಾದರೆ ಪ್ರತಿ ತಿಂಗಳು 4,632 ರೂಪಾಯಿ ಥರ EMI ಕಟ್ಕೊಂಡು ಹೋಗಬೇಕಾಗತ್ತೆ. ಸೊ ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು ಇಲ್ಲಿ ಅಮೌಂಟ್ ಡಿಸ್ಬರ್ಸಲ್ ಆಗೋದು ನಿಮ್ಮ ಕೈಗೆ ಬರೋದು 48,289 ರೂಪಾಯಿ ನಿಮ್ಮ ಕೈಗೆ ಬರುತ್ತೆ. ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು 55,580 ರೂಪಾಯಿ ಅನ್ನೋದಾದರೆ ನೀವು ಟೋಟಲ್ ರಿಪೇಮೆಂಟ್ ಮಾಡ್ಕೋಬೇಕಾಗುತ್ತೆ. ಇಂಡಿಯನ್ ನ್ಯಾಷನಲ್ ಆಗಿರಬೇಕಾಗುತ್ತೆ. ಏಜ್ ನೋಡೋದಾದರೆ 21 ವರ್ಷ ಆಗಿರಬೇಕಾಗುತ್ತೆ. KYC ಅನ್ನೋದಾದರೆ ಮಾಡಿದ್ದೀರಾ ಅನ್ನೋದಾದರೆ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದರೆ ಕೊಡ್ತಾರೆ. 4.6 ರೇಟಿಂಗ್ಸ್ ಇದೆ. 100 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಅನ್ನೋದಾದರೆ ಈ ಅಪ್ಲಿಕೇಶನ್ಗಿದೆ. ಅಪ್ಲಿಕೇಶನ್ನು ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ. ಅಪ್ಲಿಕೇಶನ್ ನೇಮ್ ನೋಡೋದಾದರೆ ಕ್ರೆಡಿಟ್ ಬಿ ಪರ್ಸನಲ್ ಲೋನ್ ಅಂತ ಅಪ್ಲಿಕೇಶನ್ ನೇಮು. ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆಗಿದ ತಕ್ಷಣ ಇನ್ಸ್ಟೆಂಟಾಗಿ ಯಾರು ಬೇಕಾದರೂ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಅನ್ನೋದಾದರೆ ಮಾಡ್ಕೋಬೋದು. ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಆರಾಮಾಗಿ ರಿಜಿಸ್ಟರ್ ಅನ್ನೋದಾದರೆ ಮಾಡ್ಕೊಳ್ಳಿ. ಸೊ ಗೈಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.